ಮೈಸೂರಿನ ಕುಮಾರಕೃಪಾ ಅತಿಥಿ ಗೃಹದಲ್ಲಿ ಸೋಮವಾರದಂದು ಹುಣಸೂರು ನಗರ ಗ್ರಾಮಾಂತರ ಹಾಗೂ ಬೇಳಿಕೆರೆ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಸ್ನೇಹಜೀವಿ ಬಳಗದ ನಾಯಕರು ಒಟ್ಟಾಗಿ ನೂತನ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಹೈ ಪ್ರೊಫೈಲ್ ಮಾತುಕತೆಯನ್ನ ನಡೆಸಿದ್ದಾರೆ. ಇದೇ ವೇಳೆ ಸಿಎಂ ಕೈಗೆ ಅಪೂರ್ವ ಬೆಳ್ಳಿ ಕಡಗವನ್ನ ತುಳಿಸಿ ಮೈಸೂರು ಪೇಟ ಧರಿಸಿ ಭರ್ಜರಿಯಾಗಿ ಸನ್ಮಾನಿಸಿದ್ರು. ಇನ್ನು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಸಿಎಂ ಡಿಕೆ ಶಿವಕುಮಾರ್ ಅವರು ಕಳೆದ ಚುನಾವಣೆಯಲ್ಲಿ ಹುಣಸೂರಿನಲ್ಲಿ ಎಚ್ಪಿ ಮಂಜುನಾಥ್ ಅವರ ಗೆಲುವು ಪಕ್ಕಾ ಆಗಿತ್ತು. ಆದರೆ ಅತ್ಯಲ್ಪ ಮತಗಳಿಂದ ಸೋತಿದ್ರು. ಈ ಸೋಲಿಗೆ ಕಾರ್ಯಕರ್ತರು ಎದೆಗುಂದಬಾರದು, ಇನ್ನು ಮಂಜುನಾಥ್ ಅವರ ಕೈ ಬಲಪಡಿಸಲು ಶ್ರಮಿಸಿ ಎಂದು ಖಡಕ್ಕಾಗಿ ಕರೆಯನ್ನ ನೀಡಿದ್ರು. ಇನ್ನು ಹುಣಸೂರು ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರದಿಂದ ಎಲ್ಲ ಸಹಕಾರ ನೀಡೋದಾಗಿ ಭರವಸೆಯನ್ನ ನೀಡಿದ ಸಿಎಂ ಮುಂಬರುವ 2028ರ ಚುನಾವಣೆಯಲ್ಲಿ ಮಂಜುನಾಥ್ ಅವರನ್ನ ಗೆಲ್ಲಿಸಲು ಈಗಿನಿಂದಲೇ ಸ್ಕೆಚ್ ಹಾಕುವಂತೆ ಸೂಚಿಸ್ತಾ ಇದ್ರು. ಈ ವೇಳೆ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್, ನಾಯಕರಾದ ಡಿಕೆ ಕುನ್ನೇಗೌಡ, ಗದಿಗೆ ದೇವರಾಜು ಹಾಗೂ 500ಕ್ಕೂ ಹೆಚ್ಚು ಭರ್ಜರಿ ಕಾರ್ಯಕರ್ತರ ದಂಡು ಉಪಸ್ಥಿತರಿದ್ದು ಶಕ್ತಿ ಪ್ರದರ್ಶನವನ್ನ ಮಾಡಿದ್ರು.